ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ನಿರ್ಧಾರ ಆಗಿರಬಹುದು ಅಥವಾ ನಿಮ್ಮ ಪರ್ಸನ್ ಅವರ ನಿರ್ಧಾರ ಆಗಿರಬಹುದು. ಆ ನಿರ್ಧಾರದಿಂದ ಈ ಸಂಬಂಧದಲ್ಲಿ, ಈ ಪ್ರೀತಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ಅನ್ನೋದನ್ನು ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಸೊ ಈ ಒಂದು ರೀಡಿಂಗ್ನ ನೀವು ಈ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ. ಪ್ರತಿಯೊಬ್ಬರು ಕೇಳ್ತಾ ಇದ್ರಿ ಮೇಡಮ್ ಕನ್ನಡದಲ್ಲಿ ಹೇಳಿ ಅಂತ ಹೇಳ್ಬಿಟ್ಟು. ಖಂಡಿತ ಆದಷ್ಟು ನಾನು ಕನ್ನಡದಲ್ಲಿ ಕಮೆಂಟ್ ಮಾಡೋದಕ್ಕೆ ನಾನು ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಎನರ್ಜಿನ ನೀವು ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸಿ, ಈ ನಿರ್ಧಾರವನ್ನು ನಾನು ಇಂದು ನನ್ನ ಜೀವನಕ್ಕಾಗಿ ತಗೊಳ್ತಾ ಇದ್ದೀನಿ. ಈ ನಿರ್ಧಾರವನ್ನು ನಾನು ಇಂದು ನನ್ನ ಜೀವನಕ್ಕಾಗಿ ತಗೊಳ್ತಾ ಇದ್ದೀನಿ ಅಂತ ಹೇಳಿ ಒಂದು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ಪ್ರತಿಯೊಬ್ಬರು ಕೂಡ ಮಾಡಿ. ಕೆಲವೊಬ್ರಿಗೆ ಅನ್ನಿಸ್ಬೋದು ನಾ ಕಮೆಂಟ್ ಹಾಕಿದ ತಕ್ಷಣ ಚೇಂಜ್ ಆಗಿಬಿಡತ್ತಾ ಅಂತ ಹೇಳ್ಬಿಟ್ಟು. ಒಂದು ಕಮೆಂಟ್ ನಿಮ್ಮ ಲೈಫ್ ಚೇಂಜ್ ಮಾಡುತ್ತೆ ಅಂತ ಹೇಳಿ ನಂಬಿಕೆ ಇಟ್ಟು ಮಾಡಿದರೆ ಖಂಡಿತವಾಗಿಯೂ ಆಗುತ್ತೆ. ಓಕೆನಾ, ನಂಬಿಕೆ ಅನ್ನುವಂಥದ್ದು ಯಾರು ಹುಟ್ಟಾಕ್ಸೋದಕ್ಕಿಂತ ಹೆಚ್ಚಾಗಿ, ಈಗ ಹೊಟ್ಟೆ ಹಸುವಾದರೆ ನೀವೇ ಊಟ ಮಾಡಬೇಕು, ನಿಮ್ಮ ಹೊಟ್ಟೆನೇ ತುಂಬುತ್ತೆ, ರೈಟ್? ಸೊ ನಂಬಿಕೆನೂ ಅದೇ ರೀತಿಯಾಗಿ ನೀವು ನಂಬಿಕೆ ಇಟ್ಟರೆ ನಿಮ್ಮ ಲೈಫಲ್ಲಿ ಬದಲಾವಣೆನ ನೀವು ಖಂಡಿತ ನೋಡ್ತೀರಾ. ಓಕೆನಾ, ಸೊ ಥ್ಯಾಂಕ್ ಯು. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ವ್ಯಕ್ತಿಯ ಫೇಸ್ ನೆನ್ಪು ಮಾಡ್ಕೊಳ್ಳಿ ಅಥವಾ ಅವ್ರ ಫೋಟೋನಾದರೂ ನೋಡ್ಬೋದು. ಅವರ ಹೆಸರನ್ನು 3 ಬಾರಿಯಾಗಿ ಹೇಳಿ. ಓಕೆ, ಸೊ ಎಸ್, ಸ್ಟಾರ್ಟ್ ಮಾಡೋಣ. ಓಕೆ, ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಏನು ಬದಲಾವಣೆ ಬರ್ತಾ ಇದೆ ನಿರ್ಧಾರದಿಂದ? ಓಕೆ, ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಹಾಗೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಓಕೆ ತುಂಬಾ ಸೈಲೆನ್ಸ್ ಅನ್ನುವಂಥದ್ದು ನಿಮ್ಮಿಬ್ಬರ ಮಧ್ಯ, ತುಂಬ ಮೌನ ಅನ್ನೋವಂಥದ್ದು ಆವರಿಸಿದೆ ಅನ್ನೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ತುಂಬ ಗೊಂದಲದಲ್ಲೂ ಕೂಡ ಇದ್ದೀರಾ. ನೀವು ಅಷ್ಟೇ, ನಿಮ್ಮ ಪರ್ಸನ್ ಎನರ್ಜಿಗೂ ಅಷ್ಟೇ. ಇಲ್ಲಿ ಇಬ್ಬರು ಎನರ್ಜಿನೂ ನಾನು ಇಲ್ಲಿ ಕನೆಕ್ಟ್ ಮಾಡಿ ನೋಡ್ತಿರೋ ಕಾರಣ ಇಬ್ಬರು ಎನರ್ಜಿನೂ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಇಬ್ಬರ ಎನರ್ಜಿಯಲ್ಲೂ ಕೂಡ ಹೆಚ್ಚಾಗಿ ನಿಮ್ಮ ಎನರ್ಜಿಯಲ್ಲಿ ಗೊಂದಲದಲ್ಲಿರುವಂಥದ್ದು, ಗೊಂದಲದಲ್ಲಿದ್ದೀರಾ ಅನ್ನೋವಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ, ಮೌನ ಜಾಸ್ತಿ, ತುಂಬಾ ಸೈಲೆನ್ಸ್, ಮಾತಾಡೋದು ಕಡಿಮೆ ಆಗಿದೆ, ಒಬ್ರನ್ನೊಬ್ರು ಮಾತಾಡ್ಸೋದು ಕಡಿಮೆ ಆಗಿದೆ. ಒಂದು ಕಾಲದಲ್ಲಿ ಅಂದರೆ ಒಂದು ದಿನದಲ್ಲಿ ನೀವು ತುಂಬ ಹತ್ತಿರವಾಗಿದ್ದಂಥ, ತುಂಬ ಕ್ಲೋಸ್ ಆಗಿದ್ದಂಥ ವ್ಯಕ್ತಿ ನೀವಿಬ್ರು. ಓಕೆನಾ, ಸೊ ತುಂಬ ಕ್ಲೋಸ್ ಆಗಿದ್ದಂಥ 2 ಮನಸ್ಸುಗಳು ಈಗ ದೂರ ಅನ್ನಿಸ್ಕೊಳ್ತಾ ಇರೋವಂಥದ್ದು. ಸೊ ದೂರ ಅಂತ ಹೇಳಿದ್ರೆ ಮನಸ್ಸುಗಳು ದೂರ ಆಗಿರುವಂಥದ್ದು ಅಷ್ಟೇನೆ. ಪ್ರೀತಿಯಲ್ಲಿ ದೂರ ಆಗಲಿಲ್ಲ. ಮೊದಲನೇದಾಗಿ ಬರ್ತಿರೋಂಥ ಎನರ್ಜಿ ಕ್ಲಿಯರ್ ಆಗಿ ಬರ್ತಾ ಇದೆ. ಮನಸ್ಸುಗಳು ದೂರ ಆಗಿದೆ. ಓಕೆನಾ, ಪ್ರೀತಿಯಲ್ಲಿ ದೂರ ಆಗಲಿಲ್ಲ. ಮೊದಲನೇದಾಗಿ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಅವ್ರನ್ನ ಮಾತಾಡ್ಸೋದಕ್ಕಾಗಿರ್ಬೋದು ಅಥವಾ ಈ ಎನರ್ಜಿಗೋಸ್ಕರ ಅವ್ರ ಜೊತೆಗೊಂದು ಕನೆಕ್ಟ್ ಮಾಡೋದಕ್ಕೆ ನೀವು ಇಲ್ಲಿ ತುಂಬ ಪ್ರಯತ್ನವನ್ನು ಪಡ್ತಾ ಇದ್ದೀರಾ. ಆ ಪ್ರಯತ್ನಕ್ಕೆ ಇಲ್ಲಿ ಪ್ರತಿಫಲ ಸಿಗ್ತಾ ಇಲ್ಲ ಅನ್ನೋಂಥ ಒಂದು ಭಾವನೆ ಎಲ್ಲೋ ಒಂದ್ ಕಡೆ ನಿಮ್ಮಲ್ಲಿ ಮೂಡ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನಿಗೂ ಇದೇ ರೀತಿಯಾದಂಥ ಭಾವನೆ ಇದೆ, ಸೇಮ್ ಫೀಲಿಂಗ್ ಇರುವಂಥದ್ದು. ಅವರು ಕೂಡ ಬೇಕಾದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ, ಆದರೆ ಅವರ ಒಂದು ಪ್ರಯತ್ನಕ್ಕೆ ತಕ್ಕಂತಹ ಒಂದು ಪ್ರತಿಫಲ ಇಲ್ಲಿ ಸಿಗ್ತಾ ಇಲ್ಲ. ಆ ವ್ಯಕ್ತಿಯ ಮನಸ್ಸಲ್ಲೂ ಕೂಡ ನಿಮ್ಮ ಬಗ್ಗೆ ಯೋಚನೆ ನಡೀತಾ ಇದೆ, ಆದರೆ ಇದು ಹೇಳಬೇಕೋ ಬೇಡವೋ ಅನ್ನೋ ಒಂದಷ್ಟು ಯುದ್ಧ ಅವ್ರ ಮನಸ್ಸಲ್ಲಿ ನಡೀತಾ ಇದೆ. ಓಕೆ, ಸೊ ಇಬ್ರು ಕೂಡ ಇಲ್ಲಿ ಮಾತಾಡಬೇಕು ಅನ್ನೋಂಥ ಮಾತುಗಳು ಬೇಕಾದಷ್ಟು ಇದೆ ಮಾತಾಡಲಿಕ್ಕೆ, ಬಟ್ ಇಬ್ರು ಕೂಡ ರೆಡಿ ಆಗ್ತಿಲ್ಲ ಮಾತಾಡೋದಕ್ಕೆ. ಎಲ್ಲೊಂದು ಕಡೆ ಆ ಮೌನ ಆವರಿಸಿರುವಂಥದ್ದು. ಓಕೆ, ಇಲ್ಲಿ ಇಬ್ರು ಕೂಡ ನಿರ್ಧಾರಗಳನ್ನು ತಗೊಳ್ಳೋದಿಕ್ಕೆ ಭಯ ಪಡ್ತಾ ಇದ್ದೀರಾ. ಇಲ್ಲಿ ಪ್ರೀತಿ ಇಲ್ಲ ಅಂತ ಅಲ್ಲ, ಒಬ್ರ ಮೇಲೊಬ್ರದ್ದು ಪ್ರೀತಿ ಹೆಚ್ಚಾಗೇ ಇದೆ, ಆದರೆ ಇಲ್ಲಿ ನಿರ್ಧಾರ ತಗೊಳ್ಳೋದಿಕ್ಕೆ ಎಲ್ಲೊಂದು ಕಡೆ ಭಯವನ್ನ ಪಡ್ತಾ ಇದ್ದೀರಾ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಓಕೆ, ಸರಿ. ಇಲ್ಲಿ
ಯಾರೆಲ್ಲ ನೋಡ್ತಾ ಇದ್ದೀರಾ ಈ ಒಂದು ರೀಡಿಂಗ್ನ, ಅವರ ಲೆಟರ್ಗಳನ್ನು ಇಲ್ಲಿ ಚೆಕ್ ಮಾಡೋಣ. ಎಸ್ ಲೆಟರ್ ಬರ್ತಾ ಇದೆ ಮೊದಲನೇದಾಗಿನೇ, ಕೆ ಲೆಟರ್, ಎ ಲೆಟರ್, ಡಿ ಲೆಟರ್, ಎಕ್ಸ್ ಲೆಟರ್ ಬರ್ತಾ ಇದೆ ನೋಡ್ಬೋದು. ಓಕೆ, ಎಕ್ಸ್ ಲೆಟರ್ನೂ ರೆಪ್ರೆಸೆನ್ಸ್ ಇದೆ. ಓಕೆ, ಆರ್ ಲೆಟರ್, ಟಿ ಲೆಟರ್, ವಿ ಲೆಟರ್, ಯು ಲೆಟರ್, ಓಕೆ, ವೈ ಲೆಟರ್, ಟಿ ಲೆಟರ್, ಜೆ ಲೆಟರ್, ಜಿ ಲೆಟರ್, ಡಿ, ಇ, ಕೆ, ಆರ್, ಈ ಎಲ್ಲ ಲೆಟರ್ಗಳ ಒಂದು ಪ್ರೆಸೆನ್ಸ್ ಇದೆ. ನೋಡೋಣ, ಚೆಕ್ ಮಾಡೋಣ ಟ್ಯಾರೋ ಇಂದ ಏನು ಬರುತ್ತೆ ಅಂತ ಚೆಕ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಗೆ. ಥ್ಯಾಂಕ್ ಯು. ಓಕೆ, ಏಸ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. The wheel card, 6 of Pentacle, Three of Wands ಬರ್ತಾ ಇದೆ. ಓಕೆ, King of Cups, 4 of Wands. ಓಕೆ, ನೆಕ್ಸ್ಟ್ 3 of Cups ಬರ್ತಾ ಇದೆ. ಓಕೆ, High Priestess. ಬಾಟಮ್ ಆಫ್ ದ ಕಾರ್ಡ್, 10 of Pentacle. ಸಿ, ಇಲ್ಲಿ ಮ್ಯಾರಿಡ್ ಪೀಪಲ್ ಕೂಡ ಈ ಒಂದು ರೀಡಿಂಗ್ನ ನೋಡ್ತಾ ಇರ್ಬೋದು, ಮದುವೆ ಆಗಿರೋರು. ಓಕೆ, ಎಸ್, ಪರಾಶಕ್ತಿ ಜಗನ್ನಾಥ. ಓಕೆ, ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬರ್ತಿದೆ ಆ್ಯಂಡ್ ಇಲ್ಲಿ ಏಸ್ ಆಫ್ ಸಾರ್ಟ್ಸ್ ಬರ್ತಾ ಇದೆ, ರೈಟ್? ಸೊ ಈ ಒಂದು ಎನರ್ಜಿಯಲ್ಲಿ ನಿಮ್ಮಿಬ್ಬರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಬರ್ತಿರೋವಂಥದ್ದು ನಿರ್ಧಾರ ತುಂಬ ಸರಳವಾಗಿದೆ ಇಲ್ಲಿ. ಓಕೆನಾ? ನಿಮ್ಮಿಬ್ಬರು ಜೀವನದಲ್ಲಿ ತಗೊಳ್ಳೋವಂಥ ನಿರ್ಧಾರ ತುಂಬ ಸರಳವಾಗಿದೆ, ಆದರೆ ಆ ನಿರ್ಧಾರವನ್ನು ತಗೊಳ್ಳೋದಿಕ್ಕೆ ಇಲ್ಲಿ ಕಷ್ಟಪಡ್ತಾ ಇದ್ದೀರಾ ಇಬ್ಬರು ಕೂಡ ಇಲ್ಲಿ. ಓಕೆ, ಸೊ ಆ ನಿರ್ಧಾರ ಅನ್ನೋಂಥದ್ದು ತುಂಬ ಸರಳವಾಗಿ ಕಾಣಿಸ್ತಾ ಇದೆ ಇಲ್ಲಿ. ಯಾವುದೇ ರೀತಿಯಾದಂಥ ತುಂಬ ಕಷ್ಟಪಡಬೇಕು ಅನ್ನೋವಂಥದ್ದು ಏನೂ ಇಲ್ಲ ಇಲ್ಲಿ. ನೋಡ್ಬೋದು 10 of Pentacle. ಕಷ್ಟಪಡ್ತಿರೋವಂಥದ್ದು ಏನು ತಗೊಳ್ಳೋದಿಕ್ಕೆ, ನಿರ್ಧಾರವನ್ನು ತಗೊಳ್ಳೋದಿಕ್ಕೆ ಕಷ್ಟಪಡ್ತಾ ಇರೋವಂಥದ್ದು. ನಿರ್ಧಾರ ಕಷ್ಟ ಆಗಲಿಲ್ಲ ಇಲ್ಲಿ. ಓಕೆ, ಸೊ ಇಲ್ಲಿ ನಿಮ್ಮಲ್ಲಿ ನಡೀತಿರುವಂಥ ಕೆಲವೊಂದಷ್ಟು ನಿಜವಾಗಿರುವಂಥ ಫೀಲಿಂಗ್ಸ್ನ ಅಥವಾ ನಿಮ್ಮ ಪರ್ಸನ್ ಭಾವನೆಯಲ್ಲಿ ನಡೀತಿರುವಂಥ ನಿಜವಾದಂಥ ಕೆಲವೊಂದಷ್ಟು ಭಾವನೆಗಳನ್ನು ಹೇಳ್ಕೊಳ್ಬೇಕಾ ಅನ್ನೋದೇ ಪ್ರಶ್ನೆ ಇಬ್ಬರಿಗೂ ಕೂಡ ಇಲ್ಲಿ ಬರ್ತಿರುವಂಥದ್ದು. ನನ್ನ ಭಾವನೆಗಳನ್ನು ಅವ್ರ ಹತ್ರ ಹೇಳ್ಕೊಳ್ಬೇಕಾ ಅಥವಾ ಈ ಮೌನವನ್ನು ನಾನು ಬಿಡಬೇಕಾ? ಈ ಪ್ರಶ್ನೆಗಳು ಜಾಸ್ತಿ ನಿಮ್ಮಲ್ಲಿ ಬರ್ತಾ ಇದೆ. ಅವರಲ್ಲೂ ಕೂಡ ಸೇಮ್ ಎನರ್ಜಿಯಾಗಿ ಇಲ್ಲಿ ಬರ್ತಾ ಇರೋವಂಥದ್ದು. ಓಕೆ, ಅವರಲ್ಲಿ ಈ ಥರ ಪ್ರಶ್ನೆಗಳು ಮೂಡ್ತಾ ಇದೆ ಇಲ್ಲಿ. ಈ ಮೌನ ಅನ್ನುವಂಥದ್ದು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ನಾನು ಮಾತಾಡ್ಸಲ್ಲ, ಅವರೇ ಮಾತಾಡಿಸ್ಲಿ. ಅವ್ರು ಮಾತಾಡ್ಸೋದು ಅವರ ಎನರ್ಜಿಲಿ, ನಾನು ಮಾತಾಡ್ಸೋದಿಲ್ಲ, ಇವಳೇ ಮಾತಾಡಿಸ್ಲಿ ಅಥವಾ ಇವನೇ ಮಾತಾಡಿಸ್ಲಿ. ಈ ಒಂದು ಎನರ್ಜಿಯಲ್ಲೇ ನೀವಿಬ್ರು ಇಷ್ಟು ಅಂತರವನ್ನು ಮಾಡ್ಕೊಂಡಿದ್ದೀರಾ ಅನ್ನೋಂಥ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಇಲ್ಲಿ ಇನ್ನೊಂದಷ್ಟು ಕೆಲವರಲ್ಲಿ ಈ ಒಂದು ಎನರ್ಜಿ ಬರ್ತಿರುವಂಥದ್ದು, ನಾನೇ ಯಾವಾಗಲೂ ಅರ್ಥ ಮಾಡ್ಕೊಂಡಿದ್ದೀನಿ, ನಾನೇ ತಲೆ ತಗ್ಸಿದ್ದೀನಿ ಎಷ್ಟೊಂದು ಸಲ ವಿಷಯದಲ್ಲಿ, ಆ ಥರ ಅಂದ್ಕೊಂಡೇನೆ ಹೇಳ್ಕೊಂಡೇನೆ ಎಲ್ಲೋ ಒಂದು ಕಡೆ ನೀವು ಸುಮ್ಮನಾಗ್ಬಿಟ್ಟಿದ್ದೀರಾ ಇವಾಗ. ಓಕೆ, ಎಷ್ಟೊಂದು ಸಲ ನಾನೇ ಈ ವ್ಯಕ್ತಿನ ಅರ್ಥ ಮಾಡ್ಕೊಂಡಿದ್ದೀನಿ, ಈ ವ್ಯಕ್ತಿಯ ಪರಿಸ್ಥಿತಿಗಳನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ಆ್ಯಂಡ್ ಎಷ್ಟೊಂದು ಸಲ ನಾನು ಮಾಡದಿರೋ ತಪ್ಪುಗಳಿಗೆ ನಾನು ತಲೆ ತಗ್ಸಿದ್ದೀನಿ, ಹಾಗಾಗಿ ನಾನು ಈ ಸಲ ಮಾತಾಡಲ್ಲ, ಅವರಿಂದನೇ ಬರಲಿ ಮಾತುಕತೆ ಅನ್ನೋದು ಇಲ್ಲಿ ಆ ಥರದ ಒಂದು ಎನರ್ಜಿಲಿ ಬರ್ತಾ ಇರೋವಂಥದ್ದು. ಆದರೆ ಈ ಒಂದು ನಿರ್ಧಾರ ಇಲ್ಲಿ ನೀವೇನು ನಿರ್ಧಾರ ಮಾಡ್ಕೊಳ್ತಾ ಇದ್ದೀರಾ, ಇದು ಸಪ್ರೇಟ್ ಆಯಿತು ಎನರ್ಜಿ. ಈಗ ನಾನೇ ತಲೆ ತಗ್ಸಿದ್ದೀನಿ, ನಾನೇ ಅರ್ಥ ಮಾಡ್ಕೊಳ್ಬೇಕು, ನಾನೇ ಹೋಗಬೇಕು, ಇದು ಸಪ್ರೇಟ್ ಆದರೆ, ಬಟ್ ಇಲ್ಲಿ ನಿಮ್ಮ ಜೀವನಕ್ಕೆ ನಿಮಗೆ ಸಪ್ರೇಟಾಗಿ ಬರ್ತಿರೋಂಥ ಒಂದು ಎನರ್ಜಿ ಬಂದುಬಿಟ್ಟು ನಿಮ್ಮನ್ನು ನೀವು ಆಯ್ಕೆ ಮಾಡ್ಕೊಳ್ಳುವಂಥ ನಿರ್ಧಾರನ ನೀವು ಇಲ್ಲಿ ತಗೊಳ್ತಾ ಇದ್ದೀರಾ ಮೊದಲನೇದಾಗಿ. ಓಕೆನಾ? ಸೊ ಈ ಪ್ರೀತಿಯಲ್ಲಿ
ಯಾವ ರೀತಿಯಾಗಿ ನೀವು ನಿರ್ಧಾರ ಮಾಡಬೇಕು, ಅಥವಾ ನಿಮ್ಮ ಪರ್ಸನ್ ಯಾವ ರೀತಿಯಾಗಿ ನಿರ್ಧಾರ ಮಾಡ್ತಿದ್ದಾರೆ. ಗೊಂದಲದಲ್ಲಿ, ಇಬ್ಬರೂ ಕೂಡ ಗೊಂದಲದಲ್ಲಿರುವಂಥದ್ದು. ಅವ್ರು ನನ್ನ ಬಗ್ಗೆ ಯಾವ ರೀತಿಯಾಗಿ ಯೋಚನೆ ಮಾಡ್ತಿರ್ಬೋದು, ಅದೇ ನಿಮ್ಮ ಪರ್ಸನ್ ಅದೇ ರೀತಿಯಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರು ನನ್ನ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದಾರಾ ಅಥವಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರಾ. ಸೊ ಈ ಎರಡರ ಮಧ್ಯೆಯಲ್ಲಿ ನೀವು ನಿಮ್ಮ ನಿರ್ಧಾರಗಳನ್ನ ನೀವು ಇಲ್ಲಿ ತಗೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಇಲ್ಲಿ. ಓಕೆ, ಇಲ್ಲಿ ನೀವು ತಾಳ್ಮೆಯಿಂದ ಇರೋದು ತಪ್ಪಲ್ಲ. ಇಲ್ಲಿ ಕೆಲವೊಬ್ಬರಷ್ಟು ಒಂದಷ್ಟು ತಾಳ್ಮೆಯಿಂದ ವೇಟ್ ಮಾಡ್ತಾ ಇರೋಂಥ ಒಂದು ಎನರ್ಜಿ ಬರ್ತಿದೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ಬರ್ತಿರೋಂಥ ಒಂದು ಚಾನಲೈಸ್ ಮೆಸೇಜ್ ಬಂದು, ನೀವು ತಾಳ್ಮೆಯಿಂದ ಇರೋದು ತಪ್ಪಲ್ಲ, ಆದ್ರೆ ನಿಮ್ಮ ಭಾವನೆಗಳನ್ನ ಕೊಂದುಕೊಂಡು ಬದುಕ್ತಾ ಇದ್ದೀರಾ ಇಲ್ಲಿ ಕೆಲವೊಂದಷ್ಟು ಜನ, ಅದು ತಪ್ಪು. ಓಕೆ, ತಾಳ್ಮೆಯಿಂದ ಇರೋದು ತಪ್ಪಲ್ಲ, ನಿಮ್ಮ ಭಾವನೆಗಳನ್ನ ಕೊಂದುಕೊಂಡು ನೀವು ಬದುಕ್ತಾ ಇದ್ದೀರಾ ಅಲ್ವಾ, ಅದು ತಪ್ಪು ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಭಾವನೆಗಳನ್ನ ಕೊಂದುಕೊಂಡು ನೀವು ಯಾಕೆ ಬದುಕ್ತಾ ಇದ್ದೀರಾ, ಅದಕ್ಕೆ ಒಂದು ನಿರ್ಧಾರನ ತಗೊಳ್ಳಿ. ಸೊ ಇಲ್ಲಿ ಈಗೋ ಆಗಿರ್ಬೋದು, ಮೌನ ಆಗಿರ್ಬೋದು, ಗೊಂದಲ ಆಗಿರ್ಬೋದು, ಅದೆಲ್ಲ ಒಂದು ಜೀವನದಲ್ಲಿ ಬರುವಂತ ಒಂದಷ್ಟು ವಿಷಯಗಳದು. ಸೊ ಅದನ್ನ ನೀವು ಎದುರಿಸಿ ನಿಂತಾಗ ಮಾತ್ರ ನೀವು ನಿರ್ಧಾರಗಳನ್ನ ತಗೊಳ್ಳೋದಿಕ್ಕೆ ಆಗುವಂಥದ್ದು. ಇಲ್ಲಿ ಈ ನಿರ್ಧಾರವನ್ನ ನೀವು ಇಗ್ನೋರ್ ಮಾಡಿದ್ರೆ, ಸಂಬಂಧದಿಂದ ನೀವು ಹೊರಗಿನ ಒಂದು ಸಂಬಂಧದಲ್ಲಿ ಹೊರಗಿನಿಂದ ಇರಬಹುದು, ಈ ಸಂಬಂಧದಲ್ಲಿ ಹೊರಗಿರಬಹುದು, ಆದ್ರೆ ಈ ಸಂಬಂಧ ನಿಧಾನವಾಗಿ ಮುರಿತಾ ಹೋಗುತ್ತೆ. ಓಕೆ, ಈ ನಿರ್ಧಾರ ತಗೊಳಕ್ ನೀವಿಬ್ರು ಕೂಡ ಏನಾದ್ರೂ ಇಗ್ನೋರ್ ಮಾಡಿದ್ರಿ, ದೂರ ಸರಿದ್ರಿ, ಇದರಿಂದ ಬೇಡ ನಾನು ಇವಾಗ ಏನು ಯೋಚನೆ ಮಾಡಲ್ಲ, ನಿರ್ಧಾರ ತಗೊಳ್ಳೋದಿಲ್ಲ, ಸ್ವಲ್ಪ ಮುಂದೆ ಮುಂದೂಡ್ತೀನಿ ಅಂತ ನೀವೇನಾದ್ರು ಈ ತರ ನಿರ್ಧಾರ ತಗೊಂಡ್ರೆ, ಅಥವಾ ನೀವು ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ರೆ, ಇದು ನಿರ್ಧಾರ ಅಂತಿಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಈ ಸಂಬಂಧದಿಂದ ನೀವು ಆದಷ್ಟು ಹೊರಗೆ ಉಳಿತೀರಾ, ನಿಮ್ಮ ಪರ್ಸನ್ ಅಷ್ಟೇ ಸಂಬಂಧದಿಂದ ದೂರನೇ ಉಳಿತಾರೆ. ಆದ್ರೆ ಒಳಗಿಂದ, ಮನಸ್ಸಿಂದ ಒಳಗಿಂದನೇ ನೀವಿಬ್ರು ಸಪ್ರೇಷನ್ ಆಗ್ತಾ ಬರ್ತೀರಾ. ಆ ಸಂಬಂಧ ಅಲ್ಲಿಂದ ಅಲ್ಲಿಗೆ ಮುರಿತಾ ಬರುತ್ತೆ. ನೀವು ಯಾವುದೇ ರೀತಿ ನಿರ್ಧಾರ ತಗೊಂಡಿಲ್ಲ, ನಾನು ಮೌನವಾಗೇ ಇರ್ತೀನಿ, ಇಗ್ನೋರ್ ಮಾಡ್ತೀನಿ ಯೋಚನೆಗಳನ್ನ, ಈ ವ್ಯಕ್ತಿನ ಇಗ್ನೋರ್ ಮಾಡ್ತೀನಿ. ಸೊ ನಿಮಗೆ ಸಂಬಂಧಗಳು ಒಳಗಿಂದೊಳಗೆ ಅಲ್ಲಿಂದಲ್ಲೇ ಮುರಿತಾ ಹೋಗ್ತಾ ಬರುತ್ತೆ. ಸೊ ಹಾಗಾಗಿ ಸಂಬಂಧದಲ್ಲಿ ಮಾತಾಡಿ ಬಗೆಹರಿಸ್ಕೊಡಿ, ನಿರ್ಧಾರಗಳನ್ನ ಆದಷ್ಟು ಬೇಗ ತಗೊಳ್ಳಿ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಹಾಗೆ ಇಲ್ಲಿ ಈ ಒಂದು ವಿಡಿಯೋ ಮುಖಾಂತರ ಯೂನಿವರ್ಸ್ ನಿಮಗೆ ಒಂದು ಎನರ್ಜಿನ ಕೊಡ್ತಿರುವಂಥದ್ದು, ಅಥವಾ ಈ ಒಂದು ಸೈನ್ ನಿಮಗೆ, ಈ ಒಂದು ಗೈಡೆಡ್ ಮೆಸೇಜ್ ನಿಮಗೆ ಸಿಗ್ತಿರುವಂಥದ್ದು, ಈ ವಿಡಿಯೋ ನಿಮ್ಮ ಮುಂದೆ ಬಂದಿರೋದು ಯಾಕೆ ಅಂತ ಹೇಳಿದ್ರೆ, ಇನ್ನೂ ಸಮಯ ಕೈ ತಪ್ಪಿಲ್ಲ, ನಿಮಗೆ ಇನ್ನೊಂದಷ್ಟು ಸಮಯಗಳು ನಿಮ್ಮ ಕೈಯಲ್ಲಿದೆ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಇದನ್ನ ಜಾಗ್ರತೆ ಮಾಡೋಕ್ಕೋಸ್ಕರ ಈ ವಿಡಿಯೋನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಓಕೆ, ಸೊ ಈ ಒಂದು ರೀಡಿಂಗ್ನ ನೋಡೋದಕ್ಕೂ, ಈ ಒಂದು ಎನರ್ಜಿನ ಕನೆಕ್ಟ್ ಮಾಡ್ಕೊಳ್ಲಿಕ್ಕೂ ಅದೃಷ್ಟ ಇರಬೇಕು. ಪ್ರತಿಯೊಬ್ಬರು ಕೂಡ ಈ ಒಂದು ರೀಡಿಂಗ್ನ ನೋಡಲ್ಲ, ಪ್ರತಿಯೊಬ್ಬರು ಕೂಡ ಈ ಒಂದು ರೀಡಿಂಗ್ನ ನೋಡಿದವರು ಕಮೆಂಟ್ ಮಾಡಿ ಅವ್ರ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದು ನೀವು ಅಬ್ಸರ್ವ್ ಮಾಡಿರ್ಬೋದು ಇದನ್ನ. ಸೊ ಪ್ರತಿಯೊಬ್ಬರು ಕೂಡ ಸುಮ್ಮನೆ ರೀಡಿಂಗ್ ನೋಡಿ ಹಂಗೆ ಎಸ್ಕೇಪ್ ಆಗ್ತಾರೆ. ನಾನು ಕಮೆಂಟ್ ಎಲ್ಲ ಮಾಡಲ್ಲಪ್ಪ, ಲೈಕ್ ಎಲ್ಲ ಮಾಡಲ್ಲ, ನಾನೇನು ಮಾಡಲ್ಲ, ಸುಮ್ಮನೆ ನೋಡ್ಬಿಟ್ಟು ನಾನು ಹಂಗೆ ಹೋಗ್ತೀನಿ. ಇಲ್ಲಿ ಕಮೆಂಟ್ ಮಾಡಲೇಬೇಕು, ಲೈಕ್ ಮಾಡಲೇಬೇಕು ಅನ್ನೋ ಉದ್ದೇಶ ಅಲ್ಲ. ನೀವು ಎನರ್ಜಿನ ಎಷ್ಟು ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ ಅದು ಮುಖ್ಯ. ಯೂನಿವರ್ಸ್ ನಿಮಗೆ ಕೊಡ್ತಾರೆ. ಇಲ್ಲಿ ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋ ಮಾತನ್ನ ನೀವು ಕೇಳಿರ್ತಾರೆ. ಇಲ್ಲಿ ದೇವರು ಕೊಡ್ತಿದ್ದಾರೆ, ಪೂಜಾರಿನೂ ಕೊಡ್ತಾ ಇದ್ದಾರೆ, ಬಟ್ ಭಕ್ತ ಇಲ್ಲಿ ತಗೊಳ್ತಾ ಇದ್ದಾನ, ಅದು ಮುಖ್ಯ ಅಲ್ವಾ. ಸೊ ದೇವರು ಕೊಟ್ಟು, ಪೂಜಾರಿನೂ ಕೊಟ್ಟು, ಭಕ್ತ ಅದನ್ನ ನಿರಾಕರಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಇಲ್ಲಿ ಏನ್ ಮಾಡ್ಲಿಕ್ಕಾಗತ್ತೆ? ದೇವರಾದ್ರೂ ಏನ್ ಮಾಡಕ್ಕಾಗತ್ತೆ, ಪೂಜಾರಿ ಆದ್ರೂ ಏನ್ ಮಾಡ್ಲಿಕ್ಕಾಗತ್ತೆ ಅಲ್ವಾ. ಸೊ ಇಲ್ಲಿ ನಿಮ್ಮ ಎನರ್ಜಿಗೆ ಬಂದಾಗ ಈ ರೀತಿಯಾದಂತ ಒಂದು ಭಾವನೆ ಇಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಈ ಸಂಬಂಧದಲ್ಲಿ ನೀವು ಒಂದು ನಿರ್ಧಾರವನ್ನು ತಗೊಂಡ್ರೆ ಮೊದಲು ನಿಮ್ಮೊಳಗೆ ಶಾಂತಿ ಅನ್ನೋದು ಬರುತ್ತೆ. ಇದು ಬದಲಾವಣೆನ ನೀವು ನೋಡ್ತೀರಾ. ಈ ನಿರ್ಧಾರ ತಗೊಂಡ್ರೆ ಏನಾಗುತ್ತೆ, ಈ ನಿರ್ಧಾರ ತಗೊಳ್ಳೋದ್ರಿಂದ ನಿಮ್ಮೊಳಗೆ, ನಿಮ್ಮ ಮನಸ್ಸಿನೊಳಗೆ ಒಂದು ಶಾಂತಿಯನ್ನ ನೀವು ಕಂಡುಕೊಳ್ತೀರಾ. ಈ ಒಂದು ಎನರ್ಜಿಯಲ್ಲಿ ನಿಮಗೆ ಇದು ಪರ್ಟಿಕ್ಯುಲರ್ ಆಗಿ ನಿಮಗೆ ಬರ್ತಿರೋಂಥ ಒಂದು ಎನರ್ಜಿ ಇದು. ನನ್ನ ಭಾವನೆಗಳಿಗೆ ನಾನು ಮೌಲ್ಯನ ಕೊಟ್ಟಿದ್ದೀನಿ, ನಿಜವಾಗಿ ನನ್ನೊಳಗೆ ನಾನಿದ್ದೀನಿ ಅನ್ನೋಂಥ ಭಾವನೆ ನೀವಿಲ್ಲಿ ನೋಡ್ತೀರಾ, ತೃಪ್ತಿಯನ್ನು ಪಡಿತೀರಾ ಈ ಒಂದು ನಿರ್ಧಾರಗಳನ್ನ ತಗೊಳ್ಳೋದ್ರಿಂದ. ಓಕೆ, ಸೊ ಈ ಸಂಬಂಧವನ್ನು ಎರಡು ದಿಕ್ಕಿಗೆ ನೀವು ತಗೊಂಡು ಹೋಗ್ಬೋದು, ಕರ್ಕೊಂಡು ಹೋಗ್ಬೋದು. ಯಾವ ರೀತಿಯಾಗಿ ನೀವಿಬ್ರು ಒಟ್ಟಾಗಿ ಇನ್ನೂ ಸ್ಟ್ರಾಂಗ್ ರಿಲೇಶನ್ಶಿಪ್ನ ನೀವಿಲ್ಲಿ ನೋಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಕೆಲವೊಂದಷ್ಟು ಸತ್ಯಗಳು ನಿಮಗೆ ಗೊತ್ತಾಗತ್ತೆ. ಈ ನಿರ್ಧಾರ ತಗೊಳ್ಳೋದ್ರಿಂದ ಯಾವುದೇ ರೀತಿಯಾದಂಥ
ನೋವು ಆಗಲಿ ಅಥವಾ ಯಾವುದೇ ರೀತಿಯಂಥ ಪಶ್ಚಾತ್ತಾಪ ಆಗಲಿ ಯಾವುದೇ ರೀತಿಯಂಥ ಏನು ಕೂಡ ತೊಂದರೆಗಳು ಆಗೋದಿಲ್ಲ. ಫಸ್ಟ್ ಇಲ್ಲಿ ನಿಮಗೆ ಗೊತ್ತಾಗೋದು ನೀವಿಬ್ರು ಒಟ್ಟಾಗ್ತೀರಿ, ಇನ್ನೂ ಸ್ಟ್ರಾಂಗ್ ಬಾಂಡಿಂಗ್ನ ನೀವಿಬ್ರು ಕ್ರಿಯೇಟ್ ಮಾಡ್ಕೊಳ್ತೀರಾ. ಇಲ್ಲ ಅಂತಂದರೆ ಕೆಲವೊಂದಷ್ಟು ಸತ್ಯಗಳು ನಿಮಗೆ ಗೊತ್ತಾಗುತ್ತೆ ಅಥವಾ ನಿಮ್ಮ ಪರ್ಸನ್ಗೆ ಗೊತ್ತಾಗುತ್ತೆ. ಸೊ ಇದೆರಡೂ ಕೂಡ ನಿಮ್ಮ ಬೆಳವಣಿಗೆಗೆ ಅಗತ್ಯ ಆಗಿದೆ. ಇಲ್ಲಿ ನೀವಿಬ್ರು ಒಟ್ಟಾದರೂ ನಿಮಗೆ ಯೂಸ್ಫುಲ್, ಆ್ಯಂಡ್ ಇಲ್ಲಿ ಕೆಲವೊಂದಷ್ಟು ಸತ್ಯಗಳು ನಿಮಗೆ ಗೊತ್ತಾದರೂ ಕೂಡ ಅದು ನಿಮಗೇನೆ ಯೂಸ್ಫುಲ್ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ನೀವು ಯಾವತ್ತೂ ಇಲ್ಲಿ ಒಂದು ಎನರ್ಜಿ ಬರ್ತಿರುವಂಥದ್ದು ಯೂನಿವರ್ಸ್ ನಿಮಗೆ ಗೈಡೆನ್ಸ್ ಆಗಿ ಸಿಗ್ತಾ ಇರುವಂಥ ಒಂದು ಎನರ್ಜಿ ನೋಡ್ಬೋದು. ಇಲ್ಲಿ ಏಸ್ ಆಫ್ ಕಪ್ಸ್ ಬರ್ತಾ ಇದೆ. ಈ ಒಂದು ನಿರ್ಧಾರವನ್ನು ತಗೊಳ್ಬೇಕಿದೆ. ಯಾವತ್ತೂ ಕೂಡ ನೀವು ಭಯದಿಂದ ನಿರ್ಧಾರಗಳನ್ನ ತಗೊಳ್ಬೇಡಿ, ಓಕೆನಾ. ಸೊ ಆ ಭಯವನ್ನು ಬಿಟ್ಟು ನಿಮ್ಮ ಜೀವನಕ್ಕೆ ಏನು ಬೇಕು ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ. ಆ್ಯಂಡ್ ಇಲ್ಲಿ ನಿಮ್ಮ ಪರ್ಸನಿಂದನೂ ಕೂಡ ಅದೇ ರೀತಿಯಾಗಿ ಇಲ್ಲಿ ಬರ್ತಿದೆ. ಅವರು ನಿರ್ಧಾರ ತಗೊಳ್ಲಿಕ್ಕೆ ಭಯ ಪಡ್ತಾ ಇದ್ದಾರೆ. ಏನಾಗ್ಬಿಡುತ್ತೋ ಏನೋ, ನಾನು ಈ ಥರ ನಿರ್ಧಾರ ತಗೊಂಡ್ಬಿಟ್ರೆ ಮುಂದೆ ಏನಾಗ್ಬಿಡುತ್ತೋ ಏನೋ, ಆ ಭಯದಿಂದ ಮುಂದೇನಾಗುತ್ತೋ ಮುಂದಿನ ಯೋಚನೆ ಇಲ್ಲಿ ರೈಟ್ ಯೋಚನೆ ಮಾಡ್ಬೇಕು, ಮುಂದಿನ ಯೋಚನೆಗಳು ಬೇಕಾದ. ಬಟ್ ಓವರ್ ಥಿಂಕಿಂಗ್ ಮಾಡಿಬಿಟ್ಟು ಮುಂದೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ನೀವೇ ಕಲ್ಪನೆ ಮಾಡ್ಕೊಂಡು ನಿರ್ಧಾರ ತಗೊಂಡ್ಲಿಕ್ಕೂ ಒಂದು ಸಲ ಹೌದು ಈ ಥರ ನಿರ್ಧಾರ ತಗೊಂಡು ಈ ಥರ ಆಗತ್ತೆ ಅನ್ನೋದಕ್ಕೂ ವ್ಯತ್ಯಾಸ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಮುಂದಿನ ಯೋಚನೆ ಫ್ಯೂಚರ್ ಓವರ್ ಥಿಂಕಿಂಗ್ ಮಾಡಿ ಭಯದಿಂದ ನಿರ್ಧಾರಗಳನ್ನು ಯಾವುದೇ ಕಾರಣಕ್ಕೂ ಇಲ್ಲಿ ತಗೊಳ್ಬೇಡಿ, ಓಕೆ. ಆ್ಯಂಡ್ ಇಲ್ಲಿ ಈ ಒಂದು ರೀಡಿಂಗ್ನ ರಿಸೀವ್ ಮಾಡ್ಕೊಳ್ಲಿಕ್ಕೆ ನಾನು ಹೇಳಿದ್ದೀನಿ ಪ್ರತಿಯೊಬ್ಬರಿಗೂ ಕೂಡ ಏನು ಕಮೆಂಟ್ ಮಾಡಬೇಕು ಅಂತ. ಈ ನಿರ್ಧಾರವನ್ನು ನಾನು ಇಂದು ನನ್ನ ಜೀವನಕ್ಕಾಗಿ ತಗೊಳ್ತಾ ಇದ್ದೀನಿ ಅನ್ನೋದನ್ನು ನೀವಿಲ್ಲಿ ಒಂದು ಹಾರ್ಟ್ ಮಾರ್ಕನ್ನು ಹಾಕಿ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಓಕೆ. ಆ್ಯಂಡ್ ಇಲ್ಲಿ ಈ ಒಂದು ರೀಡಿಂಗ್ನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಈ ರೀಡಿಂಗಿಗೆ ಪ್ರತಿಯೊಬ್ಬರೂ ಕೂಡ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಯನ್ನು ನಿಮ್ಮೆಲ್ಲರ ಏನು ಸಪೋರ್ಟಿಗೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ತುಂಬ ಜನ ರೀಡಿಂಗಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ನಿಮ್ಮ ರೀಡಿಂಗ್ನ ನೋಡಿಲ್ಲ ಅಂದರೆ ಸಮಾಧಾನ ಆಗಲ್ಲ, ನಿಮ್ಮ ರೀಡಿಂಗ್ ನೋಡಿದರೆ ಸಮಾಧಾನ ಆಗುತ್ತೆ. ಈ ಎಲ್ಲ ಮಾತುಗಳು ನನಗೆ ತುಂಬಾ ಖುಷಿ ಕೊಡುತ್ತೆ. ಸೊ ನಿಮಗೂ ಕೂಡ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗಬೇಕು ಆದಷ್ಟು ಬೇಗ ಚೇಂಜಸ್ ಆಗಲಿ, ನಿಮ್ಮ ಲೈಫಿಗೆ ಏನು ದಕ್ಕಬೇಕು ಅಂತ ಇದೆ ಅದೆಲ್ಲದೂ ಕೂಡ ಆದಷ್ಟು ಬೇಗ ನಿಮಗೆ ಸಿಗಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಗಾಡ್ ಬ್ಲೆಸ್ ಯು. ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ ಆ್ಯಂಡ್ ನಿಮ್ಮೆಲ್ಲರ ವಿಶಸ್ ಆದಷ್ಟು ಬೇಗ ನೆರವೇರಲಿ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ನೀವು ಇಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ಇನ್ನಷ್ಟು ಪಾಸಿಟಿವ್ ರೀಡಿಂಗ್ನ ನಿಮ್ಮ ಎದುರಿಗೆ ತರೋದಕ್ಕೆ ನನಗೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.